ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ಇದು ನಾನು ಕಾವ್ಯ. ಇವತ್ತು ಸಂಡೇ ಆಗಿರೋದ್ರಿಂದ ತೊಂಡೆಕಾಯಿ ಪಲ್ಯ ಮಾಡಿ ಕೋಸಂಬರಿ ಮಾಡಿ ಚಪಾತಿ ಮಾಡ್ಕೊಳ್ಳೋಣ ನನ್ನ ಮಗನಿಗೆ ಅಂದ್ಕೊಂಡೆ. ಅವನು ಆರಾಮಾಗಿ ತಿನ್ನಲಿ ಅಂತ. ಡೈಲಿ ಅವ್ನು 7:30ಗೆ ವ್ಯಾನ್ ಬಂದುಬಿಡುತ್ತೆ. ಪಾಪ ತಿನ್ನೋಕ್ಕೆ ಟೈಮೇ ಇರಲ್ಲ. ಸೊ ಹಂಗಾಗಿ ಇವಾಗ ಸ್ವಲ್ಪ ಆರಾಮ್ ತಿನ್ನಲಿ ಅಂತ ಅವ್ನು ಎದ್ದೊಳೋಕ್ಕಿಂತ ಮುಂಚೆನೇ ಬೇಗ ಬೇಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ತೊಂಡೆಕಾಯಿ ಅಪ್ಪ ಕೊಟ್ಟು ಕಳಿಸಿದ್ರು. ಊರಲ್ಲೇ ಬೆಳೆದಿದ್ದು, ನಮ್ಮ ಮನೆಯಲ್ಲೇ ಬೆಳೆದಿದ್ದು ತೊಂಡೆಕಾಯಿ. ಎಲ್ಲ ಕಟ್ ಮಾಡಿಕೊಂಡೆ, ಈರುಳ್ಳಿ ಕಟ್ ಮಾಡಿಕೊಂಡೆ, ಟೊಮ್ಯಾಟೊ ನಂಗೆ ಸಣ್ಣಗೆ ಕಟ್ ಮಾಡೋಕ್ಕೆ ಬರಲ್ಲ. ಸೊ ಚಾಪರಲ್ಲಿ ಹಾಕಿ ಚಾಪ್ ಮಾಡ್ಕೊಂಡಿದ್ದೀನಿ. ಸಣ್ಣಗೆ ಚಾಪ್ ಆಯ್ತು, ಅದು ಚೆನ್ನಾಗಿ ಇದಾಗುತ್ತೆ, ಬೇಯುತ್ತೆ ಅಂತ. ಆಮೇಲೆ ಒಂದು ಪ್ಯಾನ್ ಇಟ್ಟೆ ಒಲೆ ಮೇಲೆ. ಪ್ಯಾನ್ ಬಿಸಿ ಆದಮೇಲೆ ಎಣ್ಣೆ ಬಿಸಿ ಆದಮೇಲೆ ಕಡಲೆಬೇಳೆ ಹಾಕಿ, ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಹಿಂಗು, ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿ ಹಾಕಿ, ಸಣ್ಣ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡೆ. ನಾನು ಯೂಸ್ ಮಾಡ್ತಾ ಇರೋದು ಕುಕ್ಕಿಂಗ್ ಕೊಕೊನಟ್ ಆಯಿಲ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನು ರಿಫೈನ್ಡ್ ಆಯಿಲೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಸೊ ಇದು ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡಿರೋ ತೊಂಡೆಕಾಯಿ ಹಾಕಿ ಫ್ರೈ ಮಾಡಿಕೊಂಡೆ. ಆ ಎಣ್ಣೆಯಲ್ಲೇ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿಟ್ಟು ಬೇಯಿಸ್ಕೊಂಡೆ. ಇದರಿಂದ ತೊಂಡೆಕಾಯಿ ಎಲ್ಲ ಉಪ್ಪನ್ನ ಚೆನ್ನಾಗಿ ಹೀರ್ಕೊಂಡಿರುತ್ತೆ, ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಅದೆಲ್ಲ ಫ್ರೈ ಆದಮೇಲೆ ಅದೇ ಅರ್ಧ ಬೆಂದಿರಬೇಕು, ಅದರಲ್ಲೇ ಎಣ್ಣೆಯಲ್ಲೇ ಸ್ವಲ್ಪ ಅರ್ಧ ಬೆಂದಿರಬೇಕು. ಅದಾದಮೇಲೆ ಚಾಪ್ ಮಾಡಿರೋ ಟೊಮ್ಯಾಟೊ ಹಾಕಿ ಫ್ರೈ ಮಾಡಿಕೊಂಡೆ. ಸ್ವಲ್ಪ ಟೊಮ್ಯಾಟೊ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ಪೈಸಸ್ಸು, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ಒಂದು ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿಕೊಂಡೆ. ಅದಾದಮೇಲೆ ಚಾಪ್ ಮಾಡಿರೋ ಬೌಲ್ ಇತ್ತಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದೇ ನೀರನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ ನಾನು ಬೇಯೋಕ್ಕೆ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಬೇಯಿಸಿದೆ. ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಮೇಲೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಕೋಸಂಬರಿ ರೆಡಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಕ್ಯಾರೆಟ್ನ ತುರ್ಕೊಂಡು, ಇದು ಮೂಲಂಗಿ ತುರ್ಕೊಂಡು, ಇದಕ್ಕೆ ಸೌತೆಕಾಯಿ, ಮೆಂತ್ಯ ಸೊಪ್ಪು, ಸ್ವೀಟ್ ಕಾರ್ನು ಎಲ್ಲ ಹಾಕ್ತೀನಿ. ಆ್ಯಕ್ಚುಲಿ ಇವತ್ತು ಏನೂ ಇರಲಿಲ್ಲ, ಇದ್ದಿದ್ದೇ 2 ತರಕಾರಿ. ಅದನ್ನು ತುರ್ಕೊಂಡು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿಕೊಂಡೆ. ಆಮೇಲೆ ಅದಕ್ಕೆ ಮೊಸರು, 1-2 ಸ್ಪೂನ್ ಮೊಸರು, ಉಪ್ಪು, ಆ್ಯಕ್ಚುಲಿ ಆರಿಗ್ಯಾನೋ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಕಿ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಈಗ ಚಪಾತಿ ಮಾಡಿದೆ. ಚಪಾತಿ ಮಾಡೋಷ್ಟರಲ್ಲಿ ನನ್ನ ಮಗ ಎದ್ದಿದ್ದ. ಅಮ್ಮ ಅಮ್ಮ ಅಂತ ಕೂಗ್ತಾ ಇದ್ದ. ಅವನು ತಡಿಮ ಬೇಗ ತಿಂಡಿ ಮಾಡ್ತೀನಿ ಅಂತ ಚಪಾತಿ ಮಾಡಿ ಅವನಿಗೆ ಕೊಟ್ಟಿದ್ದು. ಅವನು ತಿಂದು ತುಂಬ ಚೆನ್ನಾಗಿದೆ ಅಂತ ಅಂದ. ಅವನು ಒಂದು ಚಪಾತಿನೇ ತುಂಬ ಹೊತ್ತು ತಿಂತಾನೆ. ಸೊ ಬೇಗ ತಿನ್ನು ಅಂತ ಬೈತಾ ಇದ್ದೆ. ಇವತ್ತು ಸಂಡೇ ಅಲ್ಲ, ಆರಾಮ್ ತಿಂತೀನಿ ಅಂತ ಕೂತ್ಕೊಂಡಿದ್ದ. ಆಮೇಲೆ ಅವನಿಗೆ ಟೀ ಕುಡಿಯೋ ಇಬ್ಬರು, ನಾನು ಅವನಿಬ್ಬರು ಟೀ ಕುಡಿತೀವಿ. ಆಮೇಲೆ ಟೀ ಕುಡಿದು ಇಬ್ಬರು ಹೊರಗಡೆ ಹೋಗೋಣ ಅಂತ ಅಂದೆ. ಆಯಿತು ಅಂತ ಅಂದ. ಟೀನ ಚೆನ್ನಾಗಿ ಕುದಿಸಿ ಬೆಲ್ಲ ಹಾಕಿ ಮಾಡ್ತೀನಿ. ಸಕ್ಕರೆ ಜಾಸ್ತಿ ಯೂಸ್ ಮಾಡಲ್ಲ. ಆರ್ಗ್ಯಾನಿಕ್ ಜಾಗರಿ ಪೌಡ್ರ್ ಬರುತ್ತಲ್ಲ, ನಾನು ಅದನ್ನು ಹಾಕಿ ಟೀ ಮಾಡಿದ್ದೆ. ಅವನು ಕುಡ್ದ, ತುಂಬ ಚೆನ್ನಾಗಿತ್ತು ಅಂದ. ಆಮೇಲೆ ಮಾರ್ಕೆಟ್ಗೆ ಹೋಗೋಣ ಅಂತ ಅಂದೆ. ಸ್ವಲ್ಪ ನಮ್ಮನೆ ಹಿಂದೆಯೇ ಇದೆ ಮಾರ್ಕೆಟು, ಪಾರ್ಕ್ ಎಲ್ಲ ನಮ್ಮನೆ ಹಿಂದೆಯೇ ಇದೆ. ಅಲ್ಲೋಗಿ ಸ್ವಲ್ಪ ಸೊಪ್ಪು, ತರಕಾರಿ ಎಲ್ಲ ತರಬೇಕಿತ್ತು. ಸೊ ಹಂಗಾಗಿ ಇಬ್ಬರು ಹೊರಟ್ವಿ. ಅವ್ನು ಪಾರ್ಕಿಗೆ ಹೋಗಬೇಕು, ಸ್ವಲ್ಪ ಆಟ ಆಡಬೇಕು ಅಂದ. ಆಯಿತು ಹೋಗಪ್ಪ ಅಂತ ಅಂದೆ. ಹಂಗೆ ಹಿಂಗೆ ಓಡ್ತಾ ನೋಡಿ ನಿಸ್ಕೊಂಡಲ್ಲಿ ಅಲ್ಲೋಗಿ ಮೇಲೆ ಹತ್ತಿ ಕೆಳಗಿಳಿದು ಅವ್ನಿಗೇನೋ ಖುಷಿ. ನನ್ನ ಮಗ ಖುಷಿಯಾಗಿರೋದು ನೋಡೋಕೆ ನನಗೊಂಥರ ಖುಷಿ. ಅವ್ನು ಆಟ ಆಡ್ಕೊಂಡಿದ್ದ, ನಾನು ನೋಡ್ಕೊಂಡು ಎಲ್ಲ ನೋಡಿ ವೀಡಿಯೋ ಮಾಡಿದ್ದೀನಿ. ಖುಷಿ ನನಗೆ, ಅವ್ನು ಆಟ ಆಡೋದೇ ಖುಷಿ. ಅವ್ನು ಜಾಸ್ತಿ ಆ್ಯಕ್ಚುಲಿ ಹೋಗಲ್ಲ ಪಾರ್ಕಿಗೆಲ್ಲ. ಇವತ್ತೇನೋ ಜಾಸ್ತಿ ಹುಡುಗರಿಲ್ಲ ಅಂತ ಹೋಗಿದ್ದಾನೆ. ಹೋಗಿ ಬರ್ತಾ ಸೊಪ್ಪು ಎಲ್ಲ ತೊಗೊಂಡ್ವಿ. ಮನೆಗೆ ಬಂದು ಸೈನ್ಸು ಸ್ವಲ್ಪ ಹೇಳ್ಕೊಡುವ ಅಂದ. ಅವನಿಗೆ ಒಂದು ಸ್ವಲ್ಪ ಸೈನ್ಸ್ ಎಲ್ಲ ಹೇಳಿಕೊಟ್ಟು, ಟೆಸ್ಟ್ ಇದೆ ಅವನಿಗೆ 2ರಿಂದ. ಸೊ ಹಂಗಾಗಿ ಸೈನ್ಸ್ ಸ್ವಲ್ಪ ಹೇಳಿಕೊಟ್ಟೆ. ಆಮೇಲೆ ಏನಾದ್ರು ಮಾಡಿಕೊಡಮ್ಮ ಅಂದ. ಏನು ಮಾಡಿಕೊಡ್ಲಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಫ್ರಿಜ್ಜಲ್ಲಿ ಚಾಕ್ಲೇಟ್ ಇತ್ತು, ಆಮೇಲೆ ಬ್ರೆಡ್ ತಂದಿದ್ರು ನಮ್ಮ ಮನೆಯವರು. ಬ್ರೆಡ್ಡೆಲ್ಲ ಇತ್ತು, ಅದು ಮಧ್ಯೆ ಚಾಕ್ಲೇಟ್ಸ್ ಎಲ್ಲ ಚಾಕ್ಲೇಟ್ ಪುಡಿ ಮಾಡಿ ಹಾಕಿ, ಅದು ಒಂದು ಪ್ಯಾನಲ್ಲಿ ಒಂಚೂರು ತುಪ್ಪ ಹಾಕಿ ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡಿದೆ. ಒಳಗಡೆ ಎಲ್ಲ ಚಾಕ್ಲೇಟ್ ನೀಟಾಗಿ ಮೆಲ್ಟಾಗಿ ಸಕ್ಕತ್ತಾಗಿತ್ತು ಟೇಸ್ಟು. ನಾನು ಒಂದು ಸ್ವಲ್ಪ ತಿಂದೆ. ಮೇಲ್ಗಡೆನೂ ಅದು ಪೀಸ್ ಮಾಡಿರೋದು ಚಾಕ್ಲೇಟ್ ಹಾಕ್ತೆ, ಅದು ಮೇಲ್ಗಡೆ ಎಲ್ಲ ಫುಲ್ ಮೆಲ್ಟ್ ಆಗಿತ್ತು. ನನ್ನ ಮಗಂಗೆ ಕಟ್ ಮಾಡಿಕೊಟ್ಟೆ, ತುಂಬ ಚೆನ್ನಾಗಿದೆ ಅಂತ ತಿಂದ. ಆ್ಯಕ್ಚುಲಿ ಅವ್ನು ಆ ಥರ ಎಲ್ಲ ಕೇಳಲ್ಲ, ನಂಗೆ ಅದು ಬೇಕು ಇದು ಬೇಕು ಅಂತ ಏನೂ ಜಾಸ್ತಿ ಕೇಳಲ್ಲ. ಅವನೇನೋ ಕೇಳಿದ್ನಲ್ಲ ಅಂತ ಮಾಡಿಕೊಟ್ಟೆ, ತುಂಬ ಚೆನ್ನಾಗಿತ್ತು ಅಂತ ತಿಂದ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.